ಸಿನಿಮಾ ಚೆನ್ನಾಗಿದೆ ಸಿನಿಮಾ. ಏನು ಇಷ್ಟ ಆಯ್ತು ಸರ್ ನಿಮಗೆ? ನನಗೆ ಅದರಲ್ಲಿ ಕೆಲವೊಂದು ಸಸ್ಪೆನ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ಆಮೇಲೆ ಮೈನಾಗಿ ಎಲ್ಲ ಹೊಸಬ್ರೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸರ್ ನಿಮಗೆ? ಚೆನ್ನಾಗಿದೆ, ನೋಡ್ಬೋದು, ಚೆನ್ನಾಗಿದೆ, ಎಲ್ಲೂ ಬೇಜಾರಾಗಲ್ಲ, ಇಂಟ್ರೆಸ್ಟ್ ಆಗಿದೆ. ಸರ್ ನಿಮಗೆ? ವಂಡರ್ಫುಲ್ ಸರ್, ಹೊಸ ಥರ ಎಕ್ಸ್ಪೀರಿಯನ್ಸ್. ನಾನು ನಿನ್ನೆ ಟ್ರೈಲರ್ ನೋಡಿ ನೋಡೋಣ ಅಂತ ಟೈಮ್ ಲೂಪ್ ಸಿನಿಮಾ ಅರ್ಥ ಆಯ್ತಾ? ಅದೇನೆ ಕನ್ಫ್ಯೂಷನ್ ಆಯ್ತಾ? ಅರ್ಥ ಆಯ್ತು. ಒಂಚೂರು ಕನ್ಫ್ಯೂಷನ್ ಮಾಡ್ಕೊಂಡು ಅರ್ಥ ಮಾಡ್ಕೊಬೇಕು ಸರ್. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ, ನೋಡಿ ಒಳ್ಳೆ ಮೂವಿ ಸರ್. ಸಿನಿಮಾ ನೋಡಿದ್ರೆ ಶಾಲಿವಾಹನ ಶಕೆ ಹೆಂಗೆ ಅನಿಸ್ತು ಪಿಕ್ಚರು? ನಾನು ಆ್ಯಕ್ಚುಲಿ ಟ್ರೈಲರ್ ನೋಡಿ ಹೊಸ ಥರದ ಸಿನಿಮಾ ಅಂತ ಅದರಲ್ಲಿ ಗೊತ್ತಾಗಿತ್ತು. ಟೈಮ್ ಲೂಪು ಈಗ ಲಾಸ್ಟ್ ಬ್ಲಿಂಕ್ ಬಂದಾಗ್ಲೂ ಒಂದು ಹೊಸ ರೀತಿ ಪ್ರಯತ್ನ ಅಲ್ಲ ಕನ್ನಡದಲ್ಲಿ ಅಂತಿತ್ತು. ಇದು ಟ್ರೈಲರ್ ನೋಡಿದಾಗ ಹೊಸ ಸ್ಕ್ರೀನ್ ಪ್ಲೇ ಏನು ಮಾಡಿರ್ಬೋದು, ಯಾಕೆಂದರೆ ಹಳ್ಳಿ ಇದು ಬೇರೆ ಇದೆ, ಏನೋ ಸ್ಕ್ರೀನ್ ಪ್ಲೇಯಲ್ಲಿ ಚೆನ್ನಾಗಿ ಟ್ರೈ ಮಾಡಿರ್ಬೋದು ಅಂತ ಬಂದೆ. ಯಾವುದೇ ನನ್ನ ₹1 ಮೋಸ ಆಗಲಿಲ್ಲ. ತುಂಬ ಚೆನ್ನಾಗಿ ಅವರಿಗಿರೋ ಬಡ್ಜೆಕ್ಟಲ್ಲಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಆ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಏನು ಹೇಳ್ತೀವಿ ನಾವು ಸಿನಿಮಾ ಲ್ಯಾಂಗ್ವೇಜಲ್ಲಿ, ಆ ಪಾತ್ರಗಳ ಮೂಲಕ ಹೇಳಿರೋದು ಒಂದು ಹೊಸ ಪ್ರಯತ್ನ ಅಂತಲೇ ಅನಿಸುತ್ತೆ ಕನ್ನಡಕ್ಕೆ. ಇಡೀ ತಂಡಕ್ಕೆ ಶುಭವಾಗಲಿ. ಎಲ್ಲ ಕನ್ನಡಿಗರು ಆದಷ್ಟು ಬೇಗ ಅವ್ರವ್ರ ಹತ್ತಿರ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಲಿ, ನೋಡೋ ರೀತಿ ಎಲ್ಲ ಚೆನ್ನಾಗಿದೆ. ಥ್ಯಾಂಕ್ ಯು. ಹೆಂಗೇನು ಸರ್ ಸಿನಿಮಾ? ಚೆನ್ನಾಗಿದೆ, ಹೊಸ ಒಂದು ಕಾನ್ಸೆಪ್ಟ್. ಅಂದರೆ ಈ ನಡುವೆ ನಾವು ನೋಡಿರೋ ಸಿನಿಮಾಗಳಿಗಿಂತ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ತಲೆಗೆ ಹುಳ ಹೋಗಿ ಆಮೇಲೆ ಒಂಥರ ನಮ್ಮ ಕನ್ನಡದಲ್ಲಿ ಇಂಥ ಒಂದು ಸಿನಿಮಾಗಳು ಬರಬೇಕು, ಬಂದಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಎಲ್ಲ ಕ್ಲಾರಿಟಿ ಕೊಟ್ಟಿದ್ದಾರೆ ಕ್ಲೈಮ್ಯಾಕ್ಸಲ್ಲಿ. ಅಂದರೆ ಟೈಮ್ ಲೂಪ್ ಅಂದರೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಕ್ಲೈಮ್ಯಾಕ್ಸ್ ಅಲ್ಲ ಅಂದರೆ ಕನ್ಫ್ಯೂಷನ್ ಆಗುತ್ತೆ, ಬಟ್ ಅದರೊಳಗೆ ಚಿಕ್ಕ ಚಿಕ್ಕ ಕೆಲವೊಂದು ಮೈನ್ಯೂಟ್ ವರ್ಕ್ಗಳನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಆಮೇಲೆ ಕಲಾವಿದರು ಅಷ್ಟೇ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ. ಅಂದರೆ ಫಸ್ಟ್ ಹಾಫ್ ಒಂದು ಸ್ವಲ್ಪ ಕನ್ಫ್ಯೂಷನ್ ಆದ್ರೂ ಸೆಕೆಂಡ್ ಹಾಫಲ್ಲಿ ಅದನ್ನು ತುಂಬ ಚೆನ್ನಾಗಿ ತಗೊಂಡು ಹೋಗಿದ್ದಾರೆ. ತುಂಬ ಇಷ್ಟ ಆಯಿತು. ಅದರಲ್ಲಿ ನಮ್ಮ ಚಿಲ್ಲರ್ ಮಂಜು ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಅದಂತೂ ತುಂಬಾ ಸಂತೋಷ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ಲಿ ನಾವು ಇಷ್ಟು ವರ್ಷ ಕಾಮಿಡಿ ಜಾನರಲ್ಲಿ ನಾವು ನೋಡಿ ಈ ಥರ ಒಂದು ಪಾತ್ರಗಳಲ್ಲಿ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಹೇಳಿದರೆ ದೇ ಆರ್ ವೆರಿ ನೈಸ್. ಶಾಲಿವಾಹನ ಶಕೆಗೆ ಆಲ್ ದಿ ಬೆಸ್ಟ್. ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ತುಂಬ ಚೆನ್ನಾಗಿದೆ, 4 ಜನನೂ ತುಂಬ ಚೆನ್ನಾಗಿ ಮಾಡೋರು. ಸರ್ ಹೆಂಗಿದೆ ಪಿಕ್ಚರ್? ಸರ್ ಎಕ್ಸಲೆಂಟ್ ಸರ್. ಸೊ ಕನ್ನಡ ಮೂವೀಸ್ಗಳಲ್ಲಿ ಈ ಥರ ಡಿಫ್ರೆಂಟ್ ವೆರೈಟೀಸು ಈಗ ಬಂದಿರಲಿಲ್ಲ. ಖಂಡಿತವಾಗಿಯೂ ಪ್ರತಿಯೊಬ್ಬ ಕನ್ನಡಿಗ ಕೂಡ ಈ ಸಿನಿಮಾನಾಗೆ ನೋಡಬೇಕು ಮತ್ತು ಖಂಡಿತವಾಗಿಯೂ ಮೆಚ್ಚಬೇಕಾಗಿರೋಂಥದ್ದು. ಒಳ್ಳೆ ಡೈರೆಕ್ಷನ್ನು, ಒಳ್ಳೆ ಎಡಿಟಿಂಗು, ಮ್ಯೂಸಿಕ್ ಈಸ್ ಆಲ್ಸೋ ಎಕ್ಸಲೆಂಟ್ ಆ್ಯಂಡ್ ಆ್ಯಕ್ಟರ್ಸ್ ಫ್ಯಾಂಟಾಸ್ಟಿಕ್. ಥ್ಯಾಂಕ್ ಯು. ಮೇಡಮ್ ಹೆಂಗಿದೆ ಪಿಕ್ಚರ್? ಚೆನ್ನಾಗಿದೆ ಸರ್. ಈ ಥರ ಸೈನ್ಸ್ ಫಿಕ್ಷನ್ನು, ಟೈಮ್ ಟ್ರಾವೆಲ್ದೆಲ್ಲ ಬರೀ ನಾವು ಹಾಲಿವುಡಲ್ಲಿ ನೋಡ್ತಾ ಇದ್ವಿ. ಕನ್ನಡದಲ್ಲಿ ಈ ಥರ ಇನ್ನೂ ಜಾಸ್ತಿ ಸಿನಿಮಾಗಳು ಬರಬೇಕು. ಆ್ಯಂಡ್ ಈ ಸಿನಿಮಾದಲ್ಲಿ ಅಂದರೆ ಮನುಷ್ಯನ ಆಸೆಗೆ ಒಂದು ಇತಿಮಿತಿಯೇ ಇಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಈ ಥರ ಮೂವೀಸ್ ಇನ್ನೂ ಚೆನ್ನಾಗಿ ಬರಲಿ. ಆಲ್ ದಿ ಬೆಸ್ಟ್ ಹೇಳ್ತೀನಿ ನಾನು ಟೀಮಿಗೆ. ಥ್ಯಾಂಕ್ ಯು. ಸರ್ ಹೆಂಗಿದೆ ಪಿಕ್ಚರ್? ಶಾಲಿವಾಹನ ಶಕೆ ತುಂಬ ಇಷ್ಟ ಆಯಿತು ಸಿನಿಮಾ. ಕನ್ನಡದಲ್ಲಿ ಈ ಥರ ಪ್ರಾಮಿಸಿಂಗ್ ಸಿನಿಮಾಗಳು ಬರಬೇಕು. ನಾನು ಸ್ಪೆಷಲಾಗೆ ನಮ್ಮ ಚಿಲ್ಲರ್ ಬ್ರೋಗೋಸ್ಕರ ಬಂದಿದ್ದು. ಬಟ್ ಅಮೇಝಿಂಗ್ ಸಿನಿಮಾ. ಟೈಮ್ ಲೂಪ್ನ ಈ ಥರನೂ ತೋರಿಸ್ಬೋದು ಅನ್ನೋದು ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ. ಆ್ಯಂಡ್ ಆಮೇಲೆ ಟೈಮ್ ಲೂಪ್ ಅಂದಮೇಲೆ ನಾವು ನೋಡ್ತೀವಿ ಸುಮಾರು ಸೀನ್ಸ್ ರಿಪೀಟೆಡ್ ಆಗುತ್ತೆ, ಬಟ್ ಇಲ್ಲೆಲ್ಲೂ ಸೀನ್ಸ್ ರಿಪೀಟ್ ಆಗಲಿಲ್ಲ. ಒಂದಕ್ಕಿಂತ ಒಂದು ಸೀನು ಯುನೀಕಾಗಿ ಹೋಗ್ತಿದೆ ಆ್ಯಂಡ್ ಕತೆ ಕೂಡ ಡಿಫ್ರೆಂಟಾಗಿ ಹೋಗುತ್ತೆ. ಟೈಮ್ ಸ್ಲಾಟ್ಸ್ ಒಂದೇ ಇದ್ರೂ ಬಟ್ ಅದ್ರ ಮೇಲೆ ಟೈಮ್ ಚೇಂಜ್ ಆಗ್ತಾಯಿದ್ರು, ಪಾತ್ರಧಾರಿಗಳು ಚೇಂಜ್ ಆಗ್ತಾ ಇರ್ತಾರೆ, ಸಾಯೋರು ಚೇಂಜ್ ಆಗ್ತಾರೆ. ಈ ಕಂಪ್ಲೀಟ್ ಕಥೆನೇ ತುಂಬ ಸಖತ್ತಾಗಿದೆ. ಆಲ್ ದಿ ಬೆಸ್ಟ್ ಶಾಲಿವಾಹನ ಶಕೆ. ಆಲ್ ದಿ ಬೆಸ್ಟ್ ಚಿಲ್ಲರ್. ಲವ್ ಯು ಆಲ್. ಸರ್ ತುಂಬ ಒಳ್ಳೆ ಪ್ರಯತ್ನ ಸರ್. ಕನ್ನಡದಲ್ಲಿ ಈ ಥರ ಪ್ರಯತ್ನಗಳಾಗಬೇಕು ಖಂಡಿತವಾಗ್ಲೂ. ಟೈಮ್ ಅದ್ರ ಮೇಲೆ ಮಾಡಿರೋಂಥ ಬೇಸ್ ಮೇಲೆ ಮಾಡಿರೋಂಥ ಕತೆ ತುಂಬ ಒಳ್ಳೆ ಸಿನಿಮಾ. ಆ್ಯಕ್ಚುಲಿ ಈ ಥರ ಪ್ರಯತ್ನಗಳಾದ್ರೇ ಒಂದಷ್ಟು ಕ್ರಿಯೇಟಿವ್ ಥಾಟ್ಸ್ ಆಗಲಿ, ಪ್ರತಿಯೊಬ್ಬರು ಒಂದು ಪ್ರೋತ್ಸಾಹ ಕೊಟ್ರೇ ಕನ್ನಡ ಆಡಿಯನ್ಸು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರೋದಕ್ಕೆ ಹೆಲ್ಪ್ಫುಲ್ ಆಗಿರುತ್ತೆ ಅಂತ. ಥ್ಯಾಂಕ್ ಯು. ಸರ್ ಹೆಂಗಿದೆ ಪಿಕ್ಚರ್? ತುಂಬ ಚೆನ್ನಾಗಿದೆ, ಖುಷಿ ಆಯಿತು. ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಕನ್ನಡ ಇಂಡಸ್ಟ್ರಿಲಿ ಒಂದು ಒಳ್ಳೆ ಮೂವಿ ಬಂದಿದೆ. ಡೈರೆಕ್ಷನ್ ಆಗಿರ್ಬೋದು, ರೈಟಿಂಗ್ ಆಗಿರ್ಬೋದು, ಮತ್ತು ನಮ್ಮ ಆರ್ಟಿಸ್ಟ್ ಆಗಿರ್ಬೋದು, ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಶಾಲಿವಾಹನ ಶಕೆ ಸಿನಿಮಾನ ನೋಡಿ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಮಂಜಣ್ಣಗೆ ಆಲ್ ದಿ ಬೆಸ್ಟ್. ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಲಿ. ಈ ಸಿನಿಮಾಗೆ ಆಲ್ ದಿ ಬೆಸ್ಟ್. ಚೆನ್ನಾಗಿದೆ ಸಿನಿಮಾ. ಯೂನಿಕ್ ಸ್ಟೋರಿ ಸರ್, ಸಖತ್ತಾಗಿದೆ. ಒಂದ್ಸಲ ನೋಡಲೇಬೇಕೆಲ್ಲ ಬಂದು. ಥ್ಯಾಂಕ್ ಯು. ಹೇಳಿ ಮಾತಾಡಿ. ಸೂಪರ್. ನಮ್ಮ ಚಿಲ್ಲರ್ ಬ್ರೋ ಮಾಡಿರೋ ಮೂವಿ ಅಂತ ಸಖತ್ತಾಗಿದೆ. ಬಟ್ ಒಂದು ಕಾಪಿರೈಟ್ಸ್ ಕ್ಲೈಮ್ ಮಾಡ್ತೀನಿ. ನನ್ನ ಹೆಸರು DJ ಸೂರ್ಯ ಅಂತಾನೆ. ಸೊ ನನ್ನ ಹೆಸರು ಯೂಸ್ ಮಾಡ್ಕೊಂಡಿದ್ದೀರಿ, ಅದನ್ನು ಸೂಪರ್. ಸಖತ್ತಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ. ಅದು ಥಿಯೇಟ್ರಿಗೆ ಬಂದು ನೋಡಿ. ಗೋಪಾಲನ್ ಮಾಲಲ್ಲಿ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಸಿಂಗಲ್ ಸ್ಕ್ರೀನಲ್ಲಿ ನೋಡಿ. ಚೆನ್ನಾಗಿದೆ. ಆಲ್ ದ ಬೆಸ್ಟ್.
ಚೆನ್ನಾಗಿದೆ ಸರ್, ಒಳ್ಳೆಯ ಫಿಲಮ್ಮು. ಕನ್ನಡ ಭಾಷೆ ಏನಿದೆ ಅದು ಯಾವ ಸೊಗಡಲ್ಲಿ ಯಾವ ಡಿಸ್ಟಿಕ್ಕಲ್ಲಿ ಮಾಡಿದ್ರೂ ಒಂದೊಂದು ಥರ ಬೇರೆ ಬೇರೆ ಥರ ಬರುತ್ತೆ. ಇದು ಮೋಸ್ಟ್ಲಿ ನಮ್ಮ ತುಮಕೂರು ಜಿಲ್ಲೆ ಭಾಷೆ ತೊಗೊಂಡು ಮಾಡಿದ್ದಾರೆ. ಕೆಲವು ಸಂದರ್ಭಗಳಲ್ಲಿ ಕನ್ನಡಕ್ಕೆ ಪರ್ಯಾಯ ಪದಗಳು ತುಂಬ ಇದೆ. ಕೆಲವು 1-2-3 ಪದಗಳು ಏನು ಉಪಯೋಗ ಆಯಿತು ಅದನ್ನು ಇಂಡೈರೆಕ್ಟಾಗೂ ಪೋರ್ಟ್ರೇ ಮಾಡ್ಬೋದು. ಕನ್ನಡದ ಸೊಗಡು ಚೆನ್ನಾಗಿ ತೋರಿಸಿದ್ದಾರೆ. ಹಳ್ಳಿ ಸೊಗಡು ಚೆನ್ನಾಗಿದೆ, ಭಾಷೆನೂ ಚೆನ್ನಾಗಿದೆ. ಒಳ್ಳೆಯದಾಗಲಿ. ಸರ್ ಹೆಂಗಿದೆ ಪಿಕ್ಚರ್? ತುಂಬ ಚೆನ್ನಾಗಿದೆ. ಮೈಂಡ್ ಬೆಂಡಿಂಗ್ ಸಿನಿಮಾ ಅಂತ ಹೇಳ್ಬೋದು. ಅಂದರೆ ಇಟ್ ಕೀಪ್ಸ್ ಯು ಹುಕ್ ಟಿಲ್ ದಿ ಎಂಡ್. ಚಲೋ ಅದ, ಎಲ್ಲರೂ ಬಂದು ನೋಡ್ರಿ ಒಂದ್ಸಲ. ಇದು ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ರತಿ ಕ್ಷಣನೂ ಕ್ಯೂರಿಯಾಸಿಟಿ ಹುಟ್ಟತಾನೆ ಇತ್ತು, ನೆಕ್ಸ್ಟ್ ಏನಾಗುತ್ತೆ ಅಂತ. ಅದಕ್ಕಿಂತ ಹೆಚ್ಚಾಗಿ ನನ್ನ ಫ್ರೆಂಡು ಈ ಮೂವಿಲಿ ಮಾಡಿರೋದು ನಂಗೆ ತುಂಬಾ ಖುಷಿಯಾಗಿದೆ. ಇಂಥ ಮೂವಿ ಕಾಮಿಡಿ ಮಾಡ್ತಾ ಇದ್ರು, ಸೀರಿಯಸ್ ಆಗಿದ್ದಾರಾ, ನಗ್ಸಿದಾರಾ? ಅವನ ಥರ ಚೆನ್ನಾಗಿತ್ತು ಇವನ್ ಕ್ಯಾರೆಕ್ಟರ್. ಈ ಥರದ್ದು ನಾನು ಯಾವತ್ತೂ ನೋಡಿರಲಿಲ್ಲ. ಖುಷಿ ಆಯ್ತು ನನಗೆ. ನಮ್ಮ ಹುಡುಗರು ಈ ಥರದ್ದೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಇದೇ ಥರ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿದೆ. ಸರ್ ನಿಮ್ಗೆ ಹೆಂಗೆ ಅನಿಸ್ತು? ಇಲ್ಲ, ಆ್ಯಕ್ಚುಲಿ ಸಿನಿಮಾ ಶುರುವಿಂದ ಎಂಟು ತನಕ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ತುಮಕೂರವನೇ. ಸಿನಿಮಾ ತುಂಬ ಕನೆಕ್ಟ್ ಆಯಿತು. ನಮ್ಮ ಸೀನಿಯರ್ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾನ ಎಲ್ಲರೂ ನೋಡಬೇಕು. ಅದೇ ಕತೆ ತುಂಬ ಯುನೀಕ್ ಆಗಿದೆ. ಅಂದರೆ ರೆಗ್ಯುಲರ್ ಅಲ್ಲ, ತುಂಬ ಇರ್ರೆಗ್ಯುಲರ್ ಆಗಿರುವಂಥ ಸ್ಟೋರಿ. ತುಂಬ ಇಷ್ಟ ಆಗುತ್ತೆ, ಒಂದ್ಸರಿ ನೋಡಿ. ಚೆನ್ನಾಗಿದೆ. ಥ್ಯಾಂಕ್ ಯು. ಸರ್ ಎಲ್ಲರೂ ನೋಡಿ ಇಷ್ಟಪಡ್ತಾ ಇದ್ದಾರೆ ಫಸ್ಟ್ ಡೇ ಹೊಸ ಶಾಲಿವಾನಸಕ್ಕೆ. ಸೊ ನಿಮ್ಗೆ ಹೆಂಗೆ ಅನಿಸ್ತು ನೋಡಿದಾಗ? ತುಂಬ ಖುಷಿ ಆಗುತ್ತೆ. ಅಂದರೆ ನಾವು ಇದುವರೆಗೂ ಕಾಮಿಡಿ ರೋಲ್ ಮಾಡ್ಕೊಂಬರೋದ್ರಿಂದ ಈ ಕ್ಯಾರೆಕ್ಟರ್ನ ಹೆಂಗೆ ರಿಸೀವ್ ಮಾಡ್ತಾರೆ ಅನ್ನೋದು ಒಂದಿತ್ತು. ಯಾಕಂದರೆ ನಮ್ಮ ನೋಡಿದ ಕೂಡಲೇ ಬರೀ ಕಾಮಿಡಿನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಒಂದು ತಲೆಯಲ್ಲಿತ್ತು. ಬಟ್ ಇದು ಒಂಥರ ಬೇರೆ ಥರದ ಕಥೆಯೊಳಗೆ ಒಂದು ಪಾತ್ರ, ಸೀರಿಯಸ್, ಅಲ್ಲಿ ಸಿಚುವೇಶನ್ ಕಾಮಿಡಿ ಆಗಿರುತ್ತೆ, ಅಲ್ಲಿ ನಾನು ಕಾಮಿಡಿ ಮಾಡಲ್ಲ, ಸಿಚುವೇಶನ್ ಕಾಮಿಡಿ ಆಗಿರುತ್ತೆ. ಬಟ್ ಅದು ಒಮ್ಮೊಮ್ಮೆ ತುಂಬ ಸೀರಿಯಸ್ ಆಗುತ್ತೆ. ಈ ಕಥೆನ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಆ ಥರದ್ದೊಂದು ಹಳ್ಳಿ ಬೇಸ್ಡ್ ಟೈಮ್ ಲೂಪ್ ಇಟ್ಕೊಂಡು ಮಾಡಿರ್ತಕ್ಕಂಥ ಕತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ದಯವಿಟ್ಟು ನಿಮ್ಗೆ ಅರ್ಥ ಆಗುತ್ತೆ. ಥಿಯೇಟ್ರಿಗೆ ಬಂದಿಲ್ಲ ಅಂದರೆ ಕಷ್ಟ ಆಗುತ್ತೆ. ನೀವು ಒಂದು ಸಲ ಬಂದು ನೋಡಿ, ಆಮೇಲೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತಲೇ ಹೇಳಿ. ಒಂದು ಸಲ ಥಿಯೇಟ್ರಿಗೆ ಬಂದು ದಯವಿಟ್ಟು ನಮ್ಮ ಶಾಲಿವಾನಸಿಕೆ ಸಿನಿಮಾನ ನೋಡಿ. ಹೊಸಬ್ರ ತಂಡ ಮಾಡಿರೋದು. ನಿಮ್ಮೆಲ್ಲರ ಆಶೀರ್ವಾದ, ಪ್ರೀತಿ ನಮ್ಮ ಮೇಲೆ ಬೇಕು. ದಯವಿಟ್ಟು ಶಾಲಿವಾನಸಿಕೆ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಥ್ಯಾಂಕ್ ಯು ಸರ್.